ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ ಬಂದು ನಂದು ಬಿಸ್ನೆಸ್ ಟ್ರಿಪ್ ಕಂಟಿನ್ಯೂಷನ್ ವಿಲಾಗು. ಸೊ ಬೆಳಗ್ಗೆ ಬೇಗ ಎದ್ದು ನೆಕ್ಸ್ಟು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಊಟ ತಿನ್ಕೊಂಡು ಹಂಗೆ ಆಫೀಸ್ಗೆ ಹೋಗೋಣ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಮುಂಚೆನೇ ವಿಲಾಗ್ಸ್ನಲ್ಲಿ ಹೇಳ್ದಂಗೆ ಬಫೆಟ್ ಬ್ರೇಕ್ಫಾಸ್ಟ್ ಅವೈಲಬಲ್ ಇರುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ಇನ್ನೇನು ಆಲ್ಮೋಸ್ಟ್ ನಾನು 2 hours ಜರ್ನಿ ಮಾಡಬೇಕು, ಯಾಕಂದರೆ 28 kilometers ಅವೇ ಇರೋದು ಈ ಹೋಟೆಲಿಂದ ಲೊಕೇಶನ್ಗೆ. ಸೊ ಊಬರ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಊಬರಲ್ಲೇ ಅಲ್ಲಿ ಹೋಗೋಷ್ಟರಲ್ಲೇ 1 hour 45 minutes ತೊಗೊಳ್ತು. ಅಲ್ಲಿ ಹೋಗಿ ವಿಸಿಟರ್ಸ್ ಪಾಸ್ ತೊಗೊಂಡು ಲೊಕೇಶನ್ ನನಗೆ ಗೊತ್ತಿಲ್ಲದಿರೋ ಇರೋದ್ರಿಂದ ಅವ್ರು ನನ್ನ ಈ ಥರ ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಯಾರೇ ಫಸ್ಟ್ ಟೈಮ್ ಕ್ಲೈಂಟ್ ವಿಸಿಟ್ಸ್ಗಾಗಲಿ ಮೀಟಿಂಗ್ಸ್ಗಾಗಲಿ ಬಂದರೆ ಅಲ್ಲಿ ವಿಸಿಟರ್ಸ್ ಪಾಸ್ ತೊಗೊಳ್ಳೋ ಹತ್ರನೇ ಕೇಳ್ತಾರೆ, ಅಂದರೆ ನಿಮ್ಗೆ ಆಲ್ರೆಡಿ ಇಲ್ಲಿ ಬಂದಿದ್ದೀರಾ ಇಲ್ಲ ಫಸ್ಟ್ ಟೈಮ್ ವಿಸಿಟರ್ಸಾ ಅಂತ. ನಾವಿಲ್ಲ ಮುಂಚೆ ಬಂದಿರಲಿಲ್ಲ, ಇದೆ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಈ ಥರ ಒಂದು ವೆಹಿಕಲ್ ಅವೈಲಬಲ್ ಮಾಡ್ತಾರೆ. ಸೊ ದಟ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಬಂದಿರೋರಿಗೆ ವಿಸಿಟರ್ಸ್ಗೆ ಅಂತ. ಸೊ ನಾನು ಕ್ಲೈಂಟ್ ವಿಸಿಟ್ ಅಂತ ಹೇಳಿರೋದಕ್ಕೆ ನಂದು ಅವ್ರ ಹತ್ರ ಡೀಟೇಲ್ಸ್ ಇರುತ್ತೆ, ಆಲ್ರೆಡಿ ಮೇಲ್ ಕಳಿಸಿರ್ತಾರೆ ಇಂಥವ್ರು ಬರ್ತಾರೆ ಅಂತ. ಸೊ ಅದ್ರ ಪ್ರಕಾರ ಇವ್ರು ನಂದು ಬಿಲ್ಡಿಂಗ್ಗೆ ಅಂತ ಅಡ್ರೆಸ್ ಎಲ್ಲಿದೆಯೋ ಅಲ್ಲಿ ಕರ್ಕೊಂಡೋಗಿ ಬಿಡೋಕ್ಕೆ ಬಂದಿದ್ದಾರೆ. ಸೊ ಈ ರೆಸಾರ್ಟ್ಸಲ್ಲಿ ಇಲ್ಲಾಂದರೆ ಲಾಲ್ಬಾಗಲ್ಲೆಲ್ಲ ಈ ಥರ ವೆಹಿಕಲಲ್ಲಿ ಹೋಗಿದ್ದೆ. ಸೊ ಅದೇ ಫೀಲ್ ಬರ್ತಾಯಿತ್ತು ನಾನು ಇಲ್ಲಿ ಹೋಗ್ಬೇಕಾದ್ರೂ. ಅಂದರೆ ಏನೋ ಒಂದು ಕೆಲಸ ಮಾಡೋಕ್ಕೆ ಬಂದಂಗೆ ಅನಿಸಿಲ್ಲ, ಏನೋ ಪಾರ್ಕ್ ವಿಸಿಟ್ ಇದ್ದಂಗೆ ಇತ್ತು, ಅಷ್ಟು ಗ್ರೀನರಿಯಿಂದ ತುಂಬಿತ್ತು. ಮತ್ತು ಅವ್ರನ್ನ ಕೇಳಿದೆ ಎಷ್ಟು ಎಕರ್ಸ್ ಇದೆ ಇದು ಅಂತ. 280 acres ಅಷ್ಟೂ ಇನ್ಫೋಸಿಸ್ಗೆ ಸೇರಿರೋದಂತೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದಾದಮೇಲೆ ಒಂದು ಪ್ಲೇಸ್ ಹತ್ರ ಅವ್ರು ನಿಲ್ಲಿಸಿದ್ರು, ಇಲ್ಲಿಂದ ನಮ್ಗೆ ಅಲೋ ಇಲ್ಲ, ಸೊ ಇಲ್ಲಿಂದ ನೆಕ್ಸ್ಟ್ ಬಿಲ್ಡಿಂಗಿಗೆ ನೀವು ಹೋಗಬೇಕು ಅಂತ. ಸೊ ಇದೇ ಆ ಲೊಕೇಶನು. ಇಲ್ಲೆಲ್ಲ ಈ ತಿರುಪತಿಯಲ್ಲಿ ಎಲ್ಲಿ ಚೆಕ್ಕಿಂಗ್ ಮಾಡಿ ಕಳಿಸ್ತಾರಲ್ಲ ಆ ಥರ ಪ್ರತಿಯೊಂದು ಎಂಪ್ಲಾಯಿದು ವಿಸಿಟರ್ಸ್ದು ಪ್ರತಿಯೊಬ್ಬರದು ಬ್ಯಾಗ್ ಈ ಥರ ಎಲ್ಲ ಚೆಕ್ ಮಾಡಿ ಆಮೇಲೆ ಅಲೋ ಮಾಡ್ತಾಯಿದ್ರು. ಸೊ ಈ ಪ್ರೋಸೆಸ್ಗೆಲ್ಲ ಆಲ್ಮೋಸ್ಟ್ ಒಂದು 30 minutes ತಗೊಳ್ತಾರೆ ಇವರು. ಅಂದರೆ ನಾನು ಅಟ್ಲೀಸ್ಟ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬಂದಿದ್ದಕ್ಕೆ ನಾನು ಒಂದು 15 minutesಲ್ಲಿ ಬಂದೆ. ಬಟ್ ನಡ್ಕೊಂಬರ್ಬೇಕಂದ್ರೆ ಆಲ್ಮೋಸ್ಟ್ 30 minutes ಬೇಕು ಮೇನ್ ಗೇಟಿಂದ ಈ ಒಂದು ಬಿಲ್ಡಿಂಗಿಗೆ ಬರೋಕ್ಕೆ. ಸೊ ಇಲ್ಲಿ ಸಂಜೆ ಆದರೆ ಮಳೆ ಸ್ಟಾರ್ಟ್ ಆಗುತ್ತಂತೆ ಈ ಸೀಸನಲ್ಲಿ. ಸೊ ಎಲ್ಲ ಕಡೆ ಒಂಥರ ಛತ್ರಿಗಳು ಸಹ ಇಟ್ಟಿರ್ತಾರೆ. ಸೊ ನಾವು ಕಲೆಕ್ಟ್ ಮಾಡಿಕೊಂಡು ಛತ್ರಿ ಯೂಸ್ ಮಾಡ್ಕೋಬೋದು. ಬಟ್ ಬೆಳಗ್ಗೆ ಟೈಮ್ ಏನು ಮಳೆ ಬೀಳ್ತಾ ಇರಲಿಲ್ಲ. ಸೊ ಬಟ್ ನಾನು ಬೇರೆ ಅಲ್ಲಿ ಹೋಗೋರನ್ನ ಕೇಳಿದೆ ನಂದು ಅಡ್ರೆಸ್ ಎಲ್ಲಿ ಬರುತ್ತೆ B12 ಬಿಲ್ಡಿಂಗ್ ಅಂತ. ಸೊ ಅಲ್ಲಿರೋರು ನನಗೆ ಅಡ್ರೆಸ್ ಎಲ್ಲ ಹೇಳಿದ್ರು. ಈ ಥರ ಫುಡ್ ಕೋರ್ಟ್ ಬರುತ್ತೆ, ಅದರ ನೆಕ್ಸ್ಟ್ ಬಿಲ್ಡಿಂಗ್ಗೆ ಅಂತ. ನೋಡಿ ಇದೆ ಫುಡ್ ಕೋರ್ಟು. ಇಲ್ಲಿ ಪಿಜ್ಜಾ ಹಟ್ಟು ಎಲ್ಲ ಆ ಥರ ಒಂಥರ ಫುಡ್ ಐಟಮ್ಸ್ ಎಲ್ಲ ಫುಡ್ ಕೋರ್ಟ್ ಆಗಿರೋದ್ರಿಂದ ಎಲ್ಲ ಅವೈಲಬಲ್ ಇದೆ. ಸೊ ಇದು ನಾನು ಹೋಗ್ಬೇಕಾಗಿರೋಂಥ ಬಿಲ್ಡಿಂಗು. ಹೋಗೋಷ್ಟರಲ್ಲೇ ಮೀಟಿಂಗ್ ಎಲ್ಲ ಇತ್ತು. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ರಿ. ಇವ್ರ ಜೊತೆ ತುಂಬ 1.5 yearsಯಿಂದ ವರ್ಕ್ ಮಾಡ್ತಿದ್ದೀನಿ. ಬಟ್ ಪ್ರತಿಯೊಬ್ಬರನ್ನು ನಾನು ಇನ್ ಪರ್ಸನ್ ಆಗಿ ಯಾವತ್ತೂ ಮೀಟ್ ಮಾಡಿರಲಿಲ್ಲ, ಬರೀ ಆನ್ಲೈನ್ ಮೀಟ್ ಮಾಡಿದ್ವಿ. ಸೊ ನೆಕ್ಸ್ಟು ಅಲ್ಲೇ ಲಂಚ್ ಕೊಟ್ಟರು, ಆಫೀಸ್ ಅವರೇ ಪ್ರೊವೈಡ್ ಮಾಡಿದ್ರು. ಅದೆಲ್ಲ ತಿನ್ಕೊಂಡು ಇವ್ರು ಆಲ್ರೆಡಿ ನನಗಿಂತ ಮುಂಚೆನೇ ಬಂದಿರೋ ಎಂಪ್ಲಾಯೀಸು, ಅಂದರೆ ಅವ್ರು 1 weekಯಿಂದ ಅಲ್ಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಬಂದು ನನಗೆ ವಿಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ವ್ಯೂವರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ಸೊ ನೆಕ್ಸ್ಟು ಆಫೀಸ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು 5 ಗಂಟೆಗೆ ನಮಗೆ ಆಫೀಸಿಂದ ನಾವು ಹೊರಡೋ ಟೈಮ್ ಹೋಟೆಲ್ಗೆ ಹೋಗಿ ಮತ್ತೆ ಕಾಲ್ಸ್ ಅಟೆಂಡ್ ಮಾಡಬೇಕು. ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಬಟ್ ನಮಗಂತೂ ಛತ್ರಿ ಸಿಗಲಿಲ್ಲ, ಯಾಕಂದರೆ ಪ್ರತಿಯೊಬ್ಬರು ಎಲ್ಲ ಛತ್ರಿ ಯೂಸ್ ಮಾಡ್ಕೊಂಬಿಟ್ಟಿದ್ರು. ಸೊ ನಮಗೆ ಏನು ಆಪ್ಷನ್ ಇರಲಿಲ್ಲ. ಆಯಿತು ಅಂತ ನಾವು ಮಳೆಯಲ್ಲೇ ನೆಂದ್ಕೊಂಡು ಟೇಲ್ ಗೇಟ್ ಹತ್ರವರೆಗೂ ಹೋಗೋಣ ಅಂತ ನೆಂದ್ಕೊಂಡು ಹೋಗೋಷ್ಟರಲ್ಲಿ ಜೋರಾಗೋಯ್ತು ಮಳೆ. ಬಟ್ ಆ ಮಳೆಯಲ್ಲಿ ಇನ್ನು ಹೋಗೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಮಳೆ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲೇ ವೆಯ್ಟ್ ಮಾಡ್ತಿದ್ದೀರಿ. ನನ್ನ ಕಲಿಗೆ ನೋಡಿದ್ರೆ ಎಂಜಾಯ್ ಮಾಡ್ತಿದ್ದಾಳೆ. ನನಗಂತೂ ಕ್ಯಾಬ್ಸ್ ನೈಟ್ 9 ಗಂಟೆ ಆದ್ರೂ ಸಿಗಲಿಲ್ಲ. ಫುಲ್ಲು ಟೆನ್ಷನ್ ಆಗಿ ಮ್ಯಾನೇಜರ್ಸ್ಗೆಲ್ಲ ತಲೆ ತಿಂದಿದ್ದೀನಿ. ಸೊ ಇವತ್ತಂತೂ ನನ್ನ ಡೇ ಅಡ್ವೆಂಚರಸ್ ಆಗಿ ಇತ್ತು, ಯಾಕಂದರೆ ನೈಟೆಲ್ಲ ಕ್ಯಾಬ್ಸ್ ಇಲ್ದಿರೋದಕ್ಕೆ ಟೆನ್ಷನ್ ಆಗಿ ಫೈನಲಿ ಕ್ಯಾಬ್ ಸಿಕ್ಕಿ ಹೋಟೆಲಿಗೆ ಬಂದಿದ್ದೀನಿ. ಹೋಟೆಲಿಗೆ ಬರೋಷ್ಟರಲ್ಲಿ ತಲೆನೋವು, ಮೈಕೈ ನೋವು, ಜ್ವರ, ನೆಗಡಿ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ನನಗೆ ಏನು ಮಾಡಬೇಕು ಗೊತ್ತಾಗ್ದಿರ ಹೋಟೆಲ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ದಯವಿಟ್ಟು ಮೆಡಿಸಿನ್ಸ್ ತಂದುಕೊಡಿ ಅಂತ. ಪಾಪ ಅವರು ತಂದುಕೊಟ್ಟಿದ್ದಾರೆ. ಸೊ ಇವಾಗ ಮೆಡಿಸಿನ್ಸ್ ಎಲ್ಲ ಹಾಕ್ಕೊಂಡು ಒಂದೇ ಒಂದು ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಆರಾಮಾಗಿ ಮಲ್ಗೋಣ ಅಂತ ಇವಾಗ ಮಲಗ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಎಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.